ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ತುಮಕೂರಿಂದ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಇದೇನು ನೀವು ನಮ್ಮ ಯಾತ್ರೆ ನೋಡ್ತಾ ಇದ್ದೀರಾ ಆಟೋ. ಸೊ ಇದು ಬಂದು ತುಮಕೂರಲ್ಲೇ ಇರೋವಂಥದ್ದು. ಈಗ ತುಮಕೂರಲ್ಲಿ ನಮ್ಮ ಯಾತ್ರೆನೂ ಬಂದಿದ್ದಾಯಿತು, ಹಾಗೆ ಜೆಪ್ಟೋನು ಬಂದಿದ್ದಾಯಿತು. ಆ್ಯಕ್ಚುಲಿ ಆಟೋ ಬುಕ್ ಮಾಡಬೇಕಾದ್ರೆ ನಮ್ಮ ಮನೆ ಹತ್ರ ಲೊಕೇಶನಲ್ಲಿ ಬರುತ್ತೋ ಇಲ್ವೋ ಆಟೋ ಅಂತ ಅಂದ್ಕೊಂಡಿದ್ದೆ. ಸದ್ಯಕ್ಕೆ ಬಂತು. ಹಾಗೆ ಡ್ರಾಪ್ ಲೊಕೇಶನ್ ಬಂದು ಬಸ್ ಸ್ಟ್ಯಾಂಡ್ ಹಾಕಿದ್ದೆ. ಆ್ಯಂಡ್ 11:30 ಅಷ್ಟೊತ್ತಿಗೆಲ್ಲ ಬಸ್ ಸ್ಟಾರ್ಟ್ ಆಗಿದೆ. ಸೊ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಅಂತ ನೋಡಬೇಕು. ಅಂದರೆ ಸ್ವಲ್ಪ ಬೇಗನೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಅಷ್ಟೊಂದು ಟ್ರಾಫಿಕ್ ಇಲ್ಲ. ಆ್ಯಂಡ್ ಇವಾಗ ನಾನು ನಾಗಸಂದ್ರ ಹತ್ರ ಇದ್ದೀನಿ. ಈಗಾಗಲೇ ನೀವು ನೋಡ್ಬೋದು, ಫ್ಲೈಓವರ್ ಹತ್ತಿದ್ದಾಯಿತು. ಲೆಫ್ಟ್ ಸೈಡಲ್ಲಿ ಐಕಿಯಾ ಬಂತು. ಹಾಗೆ ನಾನಿವಾಗ 12:30 12:40 ಅಷ್ಟೊತ್ತಿಗೆಲ್ಲ ಆಲ್ರೆಡಿ ಗೊರಗುಂಟೆಪಾಳ್ಯದಲ್ಲಿ ಇದ್ದೀನಿ. ಸೊ ಬೇಗನೆ ಬಂದಿದ್ದಾರೆ. ಟ್ರಾಫಿಕ್ ಜಾಮ್ ಏನೂ ಇರಲಿಲ್ಲ, ಆರಾಮಾಗಿ ಬಂತು. ಗೊರಗುಂಟೆಪಾಳ್ಯ ಸಿಗ್ನಲಲ್ಲೂ ಅಷ್ಟೇ ಅಷ್ಟೊಂದು ಜಾಮ್ ಇರಲಿಲ್ಲ, ಜಸ್ಟ್ ಒಂದು ಸಿಗ್ನಲ್ ಬಿದ್ದಿತ್ತು ಅಷ್ಟೇ. ಅದಾದಮೇಲೆ ನಮ್ಮ ಬಸ್ ಪಾಸ್ ಆಗಿಬಿಡ್ತು. ಹಾಗೆ ನಾನಿವಾಗ ಹೊರಟಿರೋದು ಬೇಗೂರಿಗೆ. ಬೇಗೂರು ಬಂದು ಒಂದು ಅಕ್ಷಯನಗರ ಹತ್ರ ಲೊಕೇಟ್ ಆಗಿದೆ. ಬೇಗೂರಲ್ಲ, ಬೇಗೂರು ಬಂದು ತುಮಕೂರು ಹತ್ರ ಇರುತ್ತೆ. ಹಾಗೆ ಲೇಡೀಸ್ ಕೋಚ್ ಹತ್ರ ನಿಂತಿದ್ದೆ. ಆ್ಯಂಡ್ ಈ ಒಂದು ಚ್ಯೂಯಿಂಗಮ್ ಬಗ್ಗೆ ಹೇಳಬೇಕು ನಿಮಗೆ. ಇದು ಸ್ಪೆಷಲ್ ಮಿಂಟ್ ಬಟೂಕ್ ಚ್ಯೂಯಿಂಗಮ್ ಬಂದು ನಮ್ಮ ಮಾವ ಯಾವಾಗಲೂ ತಂದು ಕೊಡ್ತಿದ್ರು ದುಬೈಯಿಂದ. ಬಟ್ ಈ ಸಲ ಇಲ್ಲೇ ಮಂಡಿಪೇಟೆ, ತುಮಕೂರಿನ ಮಂಡಿಪೇಟೆಯಿಂದ ನನ್ನ ಹಸ್ಬೆಂಡ್ ತೊಗೊಂಬಂದರು. ಇದಂತೂ ನನಗೆ ಇಷ್ಟ. ನೀವೇನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ 1:20 ಅಷ್ಟೊತ್ತಿಗೆಲ್ಲ ನಾನಿವಾಗ RV ರೋಡ್ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ಸೊ ನನ್ನ ಫ್ರೆಂಡ್ ಮನೆಗೆ ಹೋಗೋಕ್ಕೆ RV ರೋಡ್ ಮೆಟ್ರೋ ಸ್ಟೇಷನ್, ರಾಷ್ಟ್ರೀಯ ವಿದ್ಯಾಲಯ ರೋಡ್ ಮೆಟ್ರೋ ಸ್ಟೇಷನ್ ನನಗೆ ನಿಯರೆಸ್ಟ್ ಆಗುತ್ತೆ. ಹಾಗೆ ಅಲ್ಲಿಂದ ಇಳಿದು ಸ್ವಲ್ಪ ಮುಂದೆ ಬಂದು ನಾನು ರ್ಯಾಪಿಡೋನ ಬುಕ್ ಮಾಡಿಕೊಂಡೆ. ಮುಂಚೆ ನನ್ನ ಫ್ರೆಂಡ್ HSR ಲೇಔಟಲ್ಲಿದ್ಲು. ಆ ರೋಡ್ ಆಗಲಿ ಆ ಏರಿಯಾ ಆಗಲಿ ನನಗೆ ಸ್ವಲ್ಪ ಗೊತ್ತಿತ್ತು ಓಡಾಡಿ. ಬಟ್ ಇವಾಗ ಬೇಗೂರು ಅಷ್ಟೊಂದು ಗೊತ್ತಿಲ್ಲ. ಅವಳು ಹೌಸ್ ವಾರ್ಮಿಂಗಿಗೆ ಒಂದು ಸಲ ಹೋಗಿದ್ದಷ್ಟೇ, ಅದು ಬಿಟ್ಟರೆ ಇವಾಗಲೇ ಹೋಗ್ತಾ ಇರೋದು. ಹಾಗೆ ಈ ಒಂದು ರೋಡ್ ನೀವು ಇಲ್ಲಿ ನೋಡ್ಬೋದು, ರಾಗಿಗುಡ್ಡ ಮೆಟ್ರೋ ಸ್ಟೇಷನೆಲ್ಲ ಸಿಗುತ್ತೆ ಇಲ್ಲಿ. ಮುಂಚೆ ಆಫೀಸ್ಗೆ ಓಡಾಡಬೇಕಾದ್ರೆ ಏನೋ ಒಂಥರ ಅನಿಸ್ತಿತ್ತು, ಬಟ್ ಇವಾಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ಅನಿಸುತ್ತೆ ಇಷ್ಟು ವರ್ಷ ಆದಮೇಲೆ ಈ ರೋಡಲ್ಲಿ ಓಡಾಡಬೇಕಾದ್ರೆ. ಸೊ ಕೆಳಗಡೆ ನಾರ್ಮಲ್ ರೋಡು, ಮಧ್ಯದಲ್ಲಿ ಫ್ಲೈಓವರು, ಹಾಗೆ ಮೇಲ್ಗಡೆ ಮೆಟ್ರೋ. ಸೊ ಈ ಥರ ಒಂದು ಇರೋವಂಥದ್ದು. ನಾನು ಇಲ್ಲಿ ಬಂದು ತುಂಬಾ ವರ್ಷ ಆಗೋಗ್ಬಿಟ್ಟಿತ್ತು ಈ ರೋಡಲ್ಲಿ ಓಡಾಡಿ. ಆ್ಯಂಡ್ ಬಿಸಿಲು ಅಷ್ಟೊಂದೇನಿಲ್ಲ, ಸ್ವಲ್ಪ ಚೆನ್ನಾಗಿದೆ ವೆದರ್ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ಒಂದು ರೋಡಲ್ಲಿ ಟ್ರಾಫಿಕ್ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಜನ ಈ ರೋಡನ್ನೇ ಪ್ರಿಫರ್ ಮಾಡ್ತಾರೆ ಅಂತ ಅನಿಸುತ್ತೆ ಆದಷ್ಟು. ಹಾಗೆ ನೀವು ಇವಾಗ ರೈಟ್ ಸೈಡಲ್ಲಿ ನೋಡ್ಬೋದು ಎಷ್ಟು ಟ್ರಾಫಿಕ್ ಇದೆ ಅಂತ. ಸೊ ಇದು ಬಂದು ಸಿಲ್ಕ್ ಬೋರ್ಡಲ್ಲಿ ಈ ಥರ ಟ್ರಾಫಿಕ್ ಇದ್ದೇ ಇರುತ್ತೆ. ಆ್ಯಸ್ ಯೂಶ್ವಲ್ ಯಾವಾಗಲೂ ಇದೇ ಥರ ಟ್ರಾಫಿಕ್ ಇರುತ್ತೆ. ಆ್ಯಂಡ್ ರೀಚಿಂಗ್ ಟೈಮ್ ಬಂದು ಅಥವಾ ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್ 2:10 ತೋರಿಸ್ತಾ ಇತ್ತು. ನಾನು ಹೆಚ್ಚು ಕಮ್ಮಿ 2:15 ಅಷ್ಟೊತ್ತಿಗೆಲ್ಲ ರೀಚ್ ಆಗಿದ್ದೀನಿ. ಅಂದರೆ ತುಂಬ ಏನು ಡಿಲೇ ಆಗಿಲ್ಲ. ಬಟ್ ಸ್ಟಿಲ್ 11:30ಗೆ ತುಮಕೂರಿಂದ ಹೊರಟಿದ್ದು. ತುಮಕೂರು ಮನೆಯಿಂದ ಹೊರಟಿದ್ದು 11ಗೆ, ಬಸ್ ಸ್ಟ್ಯಾಂಡಿಂದ ಹೊರಟಿದ್ದು 11:30 ಆಗಿತ್ತು. ಇಲ್ಲಿಗೆ ಬಂದು ರೀಚ್ ಆಗೋಷ್ಟೊತ್ತಿಗೆ 2:15 ಆಗಿದೆ. ಹಾಗೆ ಇವ್ರದ್ದು 9th ಫ್ಲೋರಲ್ಲಿ ಇರೋದು ಮನೆ. ತಂಪಾದ ಗಾಳಿ ಅಂತಲೇ ಹೇಳ್ಬೋದು. ನೆಲದ ಮೇಲೆ ಕಾಲಿಟ್ಟರೆ ಅಷ್ಟು ತಣ್ಣಗೆ ಅನಿಸ್ತಾಯಿತ್ತು. ಹಾಗೆ ಸ್ವಿಮ್ಮಿಂಗ್ ಪೂಲ್ ಇದೆ, ಟೆನ್ನಿಸ್ ಕೋರ್ಟ್ ಇದೆ, ಆ್ಯಂಡ್ ಕಿಡ್ಸ್ ಪ್ಲೇ ಏರಿಯಾ ಕೂಡ ಇದೆ. ನಮ್ಮದು ಊಟನೂ ಮಾಡಿದ್ದಾಯಿತು. ಇವಾಗ 4 ಗಂಟೆ ಅಷ್ಟೊತ್ತಿಗೆ ಅವಳು ಆಲ್ರೆಡಿ ಕಾಫಿ ಡಿಕಾಕ್ಷನ್ ಆಗ್ತಾಯಿದ್ಲು. ಈ ಒಂದು ಫಿಲ್ಟರ್ ಡಿಫ್ರೆಂಟಾಗಿದೆ. ಹಾಗೆ 4 ಗಂಟೆ ಅಷ್ಟೊತ್ತಿಗೆಲ್ಲ ನಾವು ಕಾಫಿ ಕುಡಿದು ಈಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗೆಯೇ ನಾವಿವಾಗ 5:30 ಅಷ್ಟೊತ್ತಿಗೆಲ್ಲ ಮನೆ ಬಿಟ್ಟಿದ್ದೀವಿ. ಇವಾಗ ನಾವು ಹೋಗ್ತಿರೋದು BTM ಲೇಔಟ್ಗೆ. ಸೊ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಇದೆ. ಅವಳು ನನ್ನ ಫ್ರೆಂಡ್ಗೆ ಬ್ಲೌಸ್ ಒಂದು ವರ್ಕ್ ಮಾಡಿಸ್ಬೇಕಿತ್ತು, ಹಾಗೆ ಸ್ಟಿಚಿಂಗ್ ಕೊಡಬೇಕಿತ್ತು. ಹಾಗಾಗಿ ಈಚೆ ಹೊರಟಿದ್ದೀವಿ. ಆ್ಯಂಡ್ ಈ ಏರಿಯಾನಲ್ಲಿ ಕೆಳಗಡೆನೂ ಅಷ್ಟೇ, ಗ್ರೌಂಡ್ ಫ್ಲೋರಲ್ಲೂ ಅಷ್ಟೇ ತಣ್ಣಗಂತ ಫೀಲ್ ಆಗುತ್ತೆ. ಸ್ವಲ್ಪ ಕೋಲ್ಡ್ ಇದೆ ಅಂತ ಅನಿಸುತ್ತೆ ನನಗಂತೂ. 9th ಫ್ಲೋರಲ್ಲಿ ಹೋದರೆ ಇನ್ನೂ ಅಂದರೆ ತುಂಬಾ ಚಳಿ. ಸೊ ಅದಂತೂ ಹೇಳಂಗೆ ಇಲ್ಲ. ನೈಟ್ ಹೇಗಿರುತ್ತೋ ಗೊತ್ತಿಲ್ಲ, ಮುಂದಕ್ಕೆ ಗೊತ್ತಾಗುತ್ತೆ, ಹೇಳ್ತೀನಿ ನಿಮಗೆ. ಸೊ ಈಗ ಸದ್ಯಕ್ಕಂತೂ ಚಳಿನೇ ಇದೆ. ಡೇ ಟೈಮಲ್ಲೂ ಇಷ್ಟು ಚಳಿ ಇದೆ. ನಾನೇನು ಸ್ವೆಟರ್ ಅಥವಾ ಶಾಲ್ ಏನೂ ಕ್ಯಾರಿ ಮಾಡಿಲ್ಲ. ಹಾಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಕೈಲಾಸಂ ರೆಸ್ಟೋರೆಂಟಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಟೀನ ಕುಡಿದು ಮನೆಗೆ ಬಂದ್ವಿ. 8:30 ಆಗಿತ್ತು ಮನೆಗೆ ಬರೋ ಅಷ್ಟೊತ್ತಿಗೆ. ಸೊ ಜವಳಿಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿ ಡಿನ್ನರ್ ಮಾಡಿ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಕೆಳಗಡೆ ಅಂತ ಅಂದ್ಕೊಂಡಿದ್ದೀವಿ. ಈವ್ನಿಂಗ್ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ವಲ್ಲ, ಹಾಗಾಗಿ ಲೈಟ್ ಡಿನ್ನರ್ ಸಾಕು ಅಂತಲೇ ಅನ್ನಿಸ್ತು. ಸೊ ನಾನು ವಡಾಪಾವ್ ತಿಂದೆ. ಹಾಗೆ ನನ್ನ ಫ್ರೆಂಡ್ ಬಂದು ಮಸಾಲೆ ವಡೆನ ತಿಂದಳು. ಹಾಗೆ ಟೀ ಕುಡಿದು ನಾನು ಒಂದು ಜವಳಿಕಾಯಿನೆಲ್ಲ ತೊಗೊಂಡ್ಬಿಟ್ಟು ನಾವು ಚಪಾತಿ ಮಾಡೋಣ ಅಂತ ಬಂದ್ವಿ ಮನೆಗೆ. ಆ್ಯಂಡ್ ಇವರ ಚಿಮ್ನಿ ಒಂಥರ ಡಿಫ್ರೆಂಟಾಗಿದೆ.
ಸ್ವಲ್ಪ ಸೌಂಡ್ ಬೇರೆ ಜಾಸ್ತಿನೇ ಬರುತ್ತೆ, ಬಟ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಹೊಸದಾಗಿ ಲಾಂಚ್ ಆಗಿರೋವಂಥದ್ದು. ಹಾಗೆ ನಾವು ಡಿನ್ನರ್ ಕೂಡ ಪ್ರಿಪೇರ್ ಆಯಿತು. ಜವಳಿಕಾಯಿ ಪಲ್ಯ ಆ್ಯಂಡ್ ಖಾರ ಚಟ್ನಿ, 2 ಥರ ಖಾರ ಚಟ್ನಿ ಇತ್ತು. ಒಂದು ಗ್ರೀನ್ ಚಿಲ್ಲಿದು, ಇನ್ನೊಂದು ರೆಡ್ ಚಿಲ್ಲಿದು. ನಾನು ಯೂಶ್ವಲಿ ರೆಡ್ ಚಿಲ್ಲಿ ಟೇಸ್ಟ್ ಮಾಡಿದ್ದೀನಿ, ಗ್ರೀನ್ ಚಿಲ್ಲಿದು ಗೊತ್ತಿಲ್ಲ ಹೇಗಿದೆ ಅಂತ. ಸೊ ತುಪ್ಪ ಹಾಕಿಸ್ಕೊಂಡೆ ಅದ್ರ ಮೇಲೆ. ಆ್ಯಂಡ್ ಚಪಾತಿ ಆ್ಯಂಡ್ ಹಾಗೆ ಸ್ವಲ್ಪ ಸ್ಯಾಲಡ್ ತೊಗೊಂಡ್ವಿ. ಹಾಗೆಯೇ ಒಂದು ಸ್ವಲ್ಪ ಕರ್ಡ್ ಜೊತೆಗೂ ಟೇಸ್ಟ್ ಮಾಡಿದ್ದೀನಿ ನಾನು. ಇದು ಒಂದು ಚಿಲ್ಲಿ ಏನು ಚಟ್ನಿ ಇದೆಯಲ್ಲ ಅದನ್ನು, ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಟೈಮ್ ಬಂದು 10 o'clock ಆಗಿದೆ. ನಮ್ಮದು ಊಟ ಎಲ್ಲ ಮುಗೀತು. ನೀವು ಇಲ್ಲಿ ನೋಡ್ಬೋದು ಯಾವ ಥರ ಒಂದು ಕಾಣಿಸುತ್ತೆ ವ್ಯೂ ಅಂತ ನೈಟ್ ಟೈಮಲ್ಲಿ. ಸೊ ತಂಪಾದ ಗಾಳಿ ಬೀಸ್ತಾ ಇದೆ ಆ್ಯಂಡ್ ವ್ಯೂ ಕೂಡ ತುಂಬಾ ಚೆನ್ನಾಗಿದೆ. ದೂರದಲ್ಲಿ ಬೇಗೂರು ಲೇಕ್ ಕೂಡ ಕಾಣಿಸುತ್ತೆ. ಬೆಳಗ್ಗೆ ಟೈಮಲ್ಲಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಆ್ಯಂಡ್ ಟೈಮ್ ಇವಾಗ 10:20 ಆಗಿದೆ. ನಾವು ವಾಕ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಒಂದು ಕಂಬ ನೀವೇನು ನೋಡ್ತಿದ್ದೀರಲ್ಲ, ಇದಂತೂ ನನ್ನ ಫೇವ್ರೆಟ್ ಒಂದು ಥಿಂಗ್ ಅಂತ ಹೇಳ್ಬೋದು. ಇವ್ರ ಮನೆಯಲ್ಲಿ ಈ ಥರ ಇದೆ ನೋಡಿ, ಯಾವ ಥರ ಇದೆ ಅಂತ ಕಾಣಿಸ್ತಾ ಇದೆ. ಹಾಗೆ ನಾನು ಮತ್ತು ನನ್ನ ಫ್ರೆಂಡ್ 10:30 ಅಷ್ಟೊತ್ತಿಗೆಲ್ಲ ವಾಕಿಂಗ್ ಬಂದಿದ್ದೀವಿ. ಇಬ್ಬರು ಸರಿಯಾಗಿ ಜಾಕೆಟ್ ಎಲ್ಲ ಹಾಕೊಂಡ್ಬಂದಿದ್ದೀವಿ. ತುಂಬಾ ಕೋಲ್ಡ್ ಇದೆಯಲ್ಲ ಹಾಗಾಗಿ. ಬಟ್ ಅದೇ ತುಮಕೂರಲ್ಲಿ ಇಷ್ಟೊತ್ತಿಗೆ ಅಷ್ಟೊಂದು ಕೋಲ್ಡ್ ಅಂತ ಫೀಲ್ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಸುತ್ತಮುತ್ತ ಅಷ್ಟೊಂದು ಬಿಲ್ಡಿಂಗ್ಸ್ ಇಲ್ವಲ್ಲ, ಅದಕ್ಕೆ ಹಾಗನ್ಸುತ್ತೆ ಮೋಸ್ಟ್ಲಿ. ಆ್ಯಂಡ್ ಕಿಡ್ಸ್ ಪ್ಲೇ ಏರಿಯಾ ಕೂಡ ಚೆನ್ನಾಗಿದೆ. ಹಾಗೆ ಇಲ್ಲಿ ಬೇರೆ ಬೇರೆ ವಿಂಗ್ಸ್ ಇದೆ, A, B, C ಅಂತ. ಆ್ಯಂಡ್ ಇಲ್ಲಿ ಕೂತ್ಕೊಳ್ಳೋ ಸ್ಪಾಟ್ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ಇದು ಇಷ್ಟ ಆಯಿತು. ಹಾಗೆ ಇದು ಬಂದು ಕ್ರಿಕೆಟ್ ಆಡೋದಕ್ಕೆ ಅಂತ ಮಾಡಿರೋದು. ಅಷ್ಟೇ ಅಲ್ಲದೆ ಇಲ್ಲಿ ಆಲ್ರೆಡಿ ಸ್ವಿಮ್ಮಿಂಗ್ ಪೂಲ್ ಇದೆ ಆ್ಯಂಡ್ ಜಿಮ್ ಎಕ್ವಿಪ್ಮೆಂಟ್ಸ್ ಕೂಡ ಇದೆ. ಇದೆಲ್ಲ ಪಾರ್ಕಲ್ಲಿ ಇಟ್ಟಿರ್ತಾರಲ್ಲ ಆ ಥರದ್ದು. ಅದು ಬಿಟ್ಟು ಜಿಮ್ ಕೂಡ ಇದೆ. ಆ್ಯಂಡ್ ಫ್ರೆಂಡ್ಸ್, ವಾಕಿಂಗ್ ಎಲ್ಲ ಮುಗೀತು. ಸೊ ಇವಾಗ ಬೆಳಿಗ್ಗೆ ಇಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಏನಿದೆಯಲ್ಲ, ಇದು ಬಂದು ಬೇಗೂರು ಲೇಕು. ಸೊ ನೆನ್ನೆ ನೈಟ್ ಕಾಣಿಸ್ತಿರ್ಲಿಲ್ಲ, ಅದು ಒಂದು ವಿಡಿಯೋದಲ್ಲಿ ಗೊತ್ತಾಗ್ತಿರ್ಲಿಲ್ಲ. ಹಾಗೆ ಟೈಮ್ ಬಂದು 8:20, 8:30 ಏನೋ ಆಗಿದೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಫಾಗ್ ಇದೆ ಅಂತ. ಆ್ಯಂಡ್ ನನ್ನ ಫ್ರೆಂಡು ತರಕಾರಿ ಉಪ್ಪಿಟ್ಟು ಮಾಡಿದ್ಲು, ವೆಜಿಟೇಬಲ್ಸ್ ಉಪ್ಮಾನ ಮಾಡಿದ್ಲು. ಸೊ ಟೇಸ್ಟ್ ಚೆನ್ನಾಗಿತ್ತು. ಅದ್ರ ಜೊತೆಗೆ ಚಟ್ನಿನೂ ಮಾಡಿದ್ಲು. ಆ್ಯಂಡ್ ನಾವು 3 ಜನನೂ ಈಚೆ ಕೂತ್ಕೊಂಡೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಸ್ವಲ್ಪ ಬಿಸಿಲು ಬರ್ತಾಯಿತ್ತು ಹಾಗಾಗಿ. ಆ್ಯಂಡ್ ಟೀ ಕುಡಿಬೇಕಾದ್ರೂ ಅಷ್ಟೇ ಈಚೆನೇ ಕೂತ್ಕೊಂಡು ಕುಡಿದ್ವಿ. ಅಷ್ಟೊತ್ತಿಗೆ ಸ್ವಲ್ಪ ಬಿಸಿಲು ಚೆನ್ನಾಗಾಯಿತು. ಒಂದು 9:30 ಅಷ್ಟೊತ್ತಿಗೆಲ್ಲ ಸ್ವಲ್ಪ ಬಿಸಿಲು ಬಂತು. ಹಾಗಾಗಿ ಸ್ವಲ್ಪ ಈಚೆನೇ ಕೂತ್ಕೊಂಡು ಕುಡಿಯೋಣ ಟೀ ಅಥವಾ ಬ್ರೇಕ್ಫಾಸ್ಟ್ ಈಚೆನೇ ಮಾಡೋಣ ಅಂತ ಹೇಳಿಬಿಟ್ಟು 3 ಜನ ಈಚೆನೇ ಕೂತಿದ್ವಿ, ಮಾತಾಡ್ಕೊಂಡು ಕೂತಿದ್ವಿ. ನಾನು, ನನ್ನ ಫ್ರೆಂಡ್ ಮತ್ತು ನನ್ನ ಫ್ರೆಂಡ್ ಹಸ್ಬೆಂಡು 3 ಜನ ಕೂತಿದ್ವಿ. ಆ್ಯಂಡ್ ಇಲ್ಲಿ ಸುತ್ತಮುತ್ತ ಖಾಲಿ ಇರೋದ್ರಿಂದನೇ ಸ್ವಲ್ಪ ಕೋಲ್ಡ್ ಅಂತ ಅನಿಸೋದು. ಇಲ್ಲೆಲ್ಲ ಬಿಲ್ಡಿಂಗ್ಸ್ ಆಗಿಬಿಟ್ರೆ ಅಷ್ಟೊಂದು ಏನು ಚಳಿ ಅಂತ ಅನಿಸೋದಿಲ್ಲ. ಹಾಗೆ ನಾನಿವಾಗ ನೆಕ್ಸ್ಟು ಬಿಸ್ನೆಸ್ ಎಕ್ಸ್ಪೋಗೆ ಹೊರಟಿದ್ದೀನಿ. ಇದು ಬಂದು ಒಂದು ಪ್ಯಾಲೇಸ್ ಗ್ರೌಂಡಲ್ಲಿ ಇರೋವಂಥದ್ದು. ಸೊ ನನ್ನ ಮುಂದಿನ ವ್ಲಾಗಲ್ಲಿ ಸಿಗೋಣ, ಅದ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತೀನಿ. ನನ್ನ ಬಿಸ್ನೆಸ್ ಎಕ್ಸ್ಪೋನಲ್ಲಿ ಏನೇನು ನೋಡಿದೆ ಅಥವಾ ಏನೇನು ಮಾಡಿದ್ವಿ ಅಂತ ಹೇಳಿಬಿಟ್ಟು. ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ. ಸೊ ಅವ್ರು ಬಂದಾಗ ಅಲ್ಲೋಗಿ ಮೀಟ್ ಮಾಡಿ ಏನೇನಿತ್ತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.